ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮುದಗಲ್ಪಟ್ಟಣ ಸಮೀಪದ ಹೊನ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮರಳಿ ಗ್ರಾಮಕ್ಕೆ ಕರುನಾಡ ವಿಜಯಸೇನ ಲಿಂಗಸಗೂರು ತಾಲೂಕು ಅಧ್ಯಕ್ಷ ಹನುಮಂತ ಬಡಿಗೇರ್ ಭೇಟಿ ಕೊಟ್ಟಿದ್ದಾರೆ. ಮರಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಗ್ರಾಮಸ್ಥರ ಜೊತೆಗೆ ಚರ್ಚೆ ಮಾಡಿ ಗಬ್ಬೆದ್ದು ನಾರುತ್ತಿರುವ ಚರಂಡಿಗಳು, ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಗ್ರಾಮದಲ್ಲಿ ಹದಗೆಟ್ಟ ರಸ್ತೆಗಳು, ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಕರುನಾಡ ವಿಜಯಸೇನೆ ಅಧ್ಯಕ್ಷರು ಆರೋಪಿಸಿದ್ದಾರೆ. ಮೂಲಭೂತ ಸೌಕರ್ಯಗಳ ಬಗ್ಗೆ ಕರುನಾಡ ವಿಜಯಸೇನೆ ತಾಲೂಕು ಸಮಿತಿ ಮತ್ತು ಮರಳಿ ಗ್ರಾಮ ಘಟಕ ಪದಾಧಿಕಾರಿಗಳು ಸೇರಿ ಹೊನ್ನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಾಗಿದೆ ಎಂದಿದ್ದಾರೆ. ನನಗಂತೂ ಈಗ ಮಾಮೂಲಿ ಗೊತ್ತಾಗಿ ಒಂದು 2 ವರ್ಷ ಮೇಲೆ ಆಗೈತೆ ಅನ್ನೋ ಗೊತ್ತಿಲ್ಲ. ಒಟ್ಟು ಪಂಚಾಯತ್ ಬಂದಿಲ್ಲ ಸರ್. ನಾವು ಹೋಗಿ ನಮ್ಮ ಜಾಗ ನಾವು ಕಟ್ಟಿ ಬಂದಿವಿ. ನೀವು ಹೋಗಿ ಕಟ್ಟತ್ರಿ ಅವ್ರು ಬಂದಿಲ್ಲ. ನಮ್ಗೆ ಏನಾರ ಬಂದು ಕೇಳಕ್ ಹೋದಾಗ ನಿಮ್ಮ ಜಾಗ ಟ್ಯಾಕ್ಸ್ ಕಟ್ಟು ಕೂಡ ಅಂದ್ರೆ ನಾವು ಕಟ್ಟಿ ಬರ್ತೀವಿ. ಅಲ್ಲಿ ಹೋಗಿ ಕಟ್ಟಿ ಬರ್ತೀವಿ. ಇಲ್ಲಿಗೆ ಇವತ್ತಿನ ತನಕ ಯಾರು ಬಂದಿಲ್ಲ. ಬಿಲ್ ಕಲೆಕ್ಟರ್, ಸೆಕ್ರೆಟರಿ ಯಾರು ಬಂದಿಲ್ಲ ಸರ್. ಕರ್ಕೊಂಬರಿ ಅವ್ರು ನಮ್ಮ ಏನಂತಾರ್ರಿ, ಇಲ್ರಿ ಚರಂಡಿ ಎಲ್ಲ ಗಲೀಜದ ಊರಲ್ಲಿ ಲೈಟ್ ದೀಪಗಳಿಲ್ಲ ಅಂದಾಗ ಏನಂತಾರ ಅವರು ಮರಳಿ ಗ್ರಾಮದಾಗ ಟ್ಯಾಕ್ಸ್ ಕಟ್ಟಲ್ಲಪ್ಪ ಅವ್ರಿಗೆ ನಾವು ಕೇಳ್ಕೊಡ್ಬೇಕು ಅಂತ ಕೇಳೋಣ. ಬಂದವ್ರು ನಾವು ಕೊಡ್ತೀವಲ್ಲ, ನೀವು ಕೊಡ್ತೀರಿ, ಮತ್ತೆ ಕಟ್ಲಾರ ನಾವು ಸುಮ್ಮನೆ ಕೊಡಕ್ಕಾಗತ್ತಲ್ರಿ. ಅವ್ರ ಪಂಚಾಯತ್ ನಮ್ಗೆ ಕೇಳಿ ನಮ್ಗೆ ಗೊತ್ತಾಗ್ತಿಲ್ಲ, ಅವ್ರೊಬ್ಬ ನಮ್ಗೆ ಕೇಳಿ ನಮ್ಗೆ ಏನು ಗೊತ್ತಾಗತ್ತಿಲ್ಲ ಸರ್. ಈ ಸಂದರ್ಭದಲ್ಲಿ ಮೌನೇಶ್ ರಾಂಪುರ, ದುರ್ಗಪ್ಪ ಪೂಜಾರಿ ಯುವ ಘಟಕದ ಅಧ್ಯಕ್ಷ ಸಂಗನಗೌಡ, ಪೊಲೀಸ್ ಪಾಟೀಲ್, ಮರಳಿ ಗ್ರಾಮ ಘಟಕದ ಅಧ್ಯಕ್ಷ ಸುರೇಶ್ ಮರಳಿ, ಮಹಿಳಾ ಘಟಕದ ಅಧ್ಯಕ್ಷೆ ಲಲಿತಮ್ಮ ಸೇರಿ ಕರುನಾಡ ವಿಜಯಸೇನೆ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಸವರಾಜ್, ಹೊನ್ನೂರು, ಟಿವಿ20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.